ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೀತಾಂಜಲಿ ಲಾಗ್. ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿನೀರು ಬಿಸಿ ನೀರನ್ನ ನಮ್ಮ ಹಸ್ಬೆಂಡಿಗೆ ಕೊಟ್ಬಿಟ್ಟು ಅವರು ಕುಡಿತಾಯಿದ್ರು. ಅಷ್ಟರಲ್ಲಿ ಬಂದು ಟೀಗಿಟ್ಬಿಟ್ಟು ನಮ್ಮ ಮತ್ತೆ ಬಿಸಿನೀರು ಕುಡಿತಾರೆ. ಅದರಿಂದ ಅವರಿಗೂ ಬಿಸಿನೀರು ಇಟ್ಟಿದ್ದೀನಿ. ಇನ್ನೇನು ಟೀ ಹಾಕಬೇಕು. ಈ ಲೋಟ ನಮ್ಮ ಮಾವನಿಗೆ, ಆ್ಯಂಡ್ ದೆನ್ ಈ ಲೋಟ ನನಗೆ ಮಧ್ಯದಿರೋ ಲೋಟ ನಮ್ಮತ್ತೆ ಬಂದು ಬಿಸಿನೀರು ಕೊಡ್ದು ಆಮೇಲೆ ಟೀ ಕುಡಿತಾರೆ. ಅದು ಕೊನೆಯದು ನಮ್ಮ ಮನೆಯವ್ರಿಗೆ. ಇವಾಗ ನಮ್ಮ ಮಾವ ಇಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಟೀ ಕೊಡೋದ ಅಂತ ಹೋಗ್ತಾ ಇದ್ದೀನಿ. ಅವರು ಇಲ್ಲಿ ಎತ್ಕೊಬಂದ್ಬಿಡು, ಸ್ವಲ್ಪ ಕೆಲಸ ಐತೆ ಮಾಡ್ತಾಯಿದ್ದೀನಿ ಅಂದರು. ಅದಕ್ಕೆ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅವರೇ ಬರ್ತಾರೇನೋ ಅಂತ ಕೇಳಿದೆ. ಅವರು ಇಲ್ಲಿಗೆ ಎತ್ಕೊಬೋ ಮಗ ಅಂದರು. ಅದರಿಂದ ಅಲ್ಲಿಗೆ ಎತ್ಕೋಗಿ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಬಂದೆ. ಒಳ್ಳೆ ಬಿಸಿಲು ಬರ್ತಾಯಿತ್ತು. ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳಿ ನಾನು ಬಂದೆ. ಆಮೇಲೆ ಟೀ ಎತ್ಕೊಂಡು ನಮ್ಮ ಮನೆಯವ್ರು ಟೀ ಕೊಡೋದ ಅಂತ ಬಂದೆ. ಅವ್ರಿನ್ನೂ ಬಿಸಿನೀರು ಕುಡ್ದಿರಲ್ಲ. ಅದರಲ್ಲೂ ಸ್ವಲ್ಪ ನೆಕ್ಸಿದ್ರು, ಬೇಡ ಅಂತಿದ್ರು. ಆದರೂ ನಾನು ಇಟ್ಕೊಂಬಂದು ಇಲ್ಲ ತಗೋ ಕುಡಿ ಅಂತ ಕೊಟ್ಟೆ. ಅವ್ರು ಯಾವಾಗಲೂ ಜಾಸ್ತಿ ಕುಡಿಯೋಲ್ಲ, ಸ್ವಲ್ಪನೇ. ಅವರಿಗೆ ಕೊಟ್ಬಿಟ್ಟು ಖಾಲಿ ಲೋಟ ಇಟ್ಬಿಟ್ಟು ಬಂದು ನಾನು ಟೀನ ಎತ್ಕೊಬಂದೆ. ಇಬ್ಬರು ಜೊತೆಗೆ ಟೀ ಕುಡಿದ್ಬಿಟ್ಟು ಹೇಳು, ಈಗ ಮದುವೆ ಡೇಟ್ ಹೇಳು ಅಷ್ಟೇ. ಈಗ ಮೇನೋ ಜೂನು ಅಂತೀಯಲ್ಲ, ಇವಾಗ ನಾನು ಮೇ ಅಂತ ಹೇಳಿದ್ರೆ ನಿನಗೆ ಅದೂ ಗೊತ್ತಿಲ್ಲ. ಇವಾಗ ಹೇಳು ಅಷ್ಟೇ. ನೀನು ಡೇಟ್ ಹೇಳು ಈಗ. ಮಾರ್ಚ್ 16. ಮಾರ್ಚ್ ಆಯಿತು. ನೀನು ಬರ್ತಡೇ ನನಗೆ ಮದುವೆ ಡೇಟ್ ಹೇಳು. 5 ಎತ್ಕೊಳ್ಳೆ ಲಗ್ನ ಪತ್ರಿಕೆನಾ ತೋರಿಸ್ಲೇ? ಇಲ್ಲಿ ನೋಡಿಲ್ಲಿ, ಇಲ್ಲಿ ಮದುವೆ ಡೇಟ್ ಐತೆ ಎಷ್ಟು ಅಂತ ಕಾಣಿಸ್ತೈತಾ? ಹೇಳು ಈಗ ಕರೆಕ್ಟಾಗಿ ಹೇಳು. ನೀನು ಹೇಳ್ದು ತಪ್ಪು. ನೋಡು, ಮದುವೆ ಡೇಟ್ ಇಲ್ಲದೆ ಲಗ್ನ ಪತ್ರಿಕೆ ಹಾಕ್ಸ್ಬಿಟ್ಟಿದ್ದಾರೆ. ಮತ್ತೀಗ 6 ಅಂದೆ 7 ಅಂದೆ ಎಷ್ಟು ಜನ ಮದುವೆ ಆಗಿದೆ ಹಂಗಾದ್ರೆ? ಎಷ್ಟು ಜಗಳ ಆಯಿತು. ಆಮೇಲೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಎಲ್ಲ ಪಾತ್ರೆನೂ ಗುಡ್ಡ ಇಟ್ಟಿದೆ. ಇದು ಟೀ ಯಾರಿಗೆ ಅಂತ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಬಂದಿದ್ರು ಮನೆ ಹತ್ರ. ಅವರಿಗೂ ಟೀ ಕೊಡೋದ ಅಂತ ಅಂದ್ಬಿಟ್ಟು ಟೀ ಬಿಸಿಗೆ ಇಟ್ಟಿದ್ದೀನಿ. ನಾವು ನಮ್ಮ ಮನೇಲಿ ಅಡುಗೆ ಎಲ್ಲ ನಾವು ಮನೆ ಒಳಗಡೆ ಮಾಡಲ್ಲ. ಮನೆ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಅಲ್ಲಿ ಮಾಡ್ಕೋತೀವಿ. ಇಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಗೋಗಿ ತೊಳೆಯೋಕೆ ಇಟ್ಬಿಟ್ಟು ಬಂದೆ. ನೆನ್ನೆ ನೈಟು ನಮ್ಮ ಮನೆಯವರು ಚಾಕ್ಲೇಟ್ ಬೇಕು ಅಂತ ಕೇಳಿದೆ. ತಂದು ಕೊಟ್ಟಿದ್ರು. ತಿನ್ಕೊಂಡು ಮನೆಗೆ ಇವತ್ತು ಪೇಂಟ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದರು. ಅದಕ್ಕೆ ತಿಂಡಿಗೆ ರೆಡಿ ಮಾಡಿದೆ. ನಮ್ಮ ಮನೆಯವರು ಕೂಡ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಅವ್ರೇನೋ ಕೆಲಸ ಇದೆ ಅಂತ ಹೋದರು. ಚಿತ್ರಾನ್ನ ಮಾಡೋದ ಅಂತ ಪ್ಲ್ಯಾನ್ ಆಗಿತ್ತು. ಅದರಿಂದ ಕಡಲೆಕಾಯಿ ಎಲ್ಲ ಬಿಡಿಸಿಟ್ಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿ ಇಟ್ಟಿದ್ದೀನಿ. ಇವಾಗ ಕಲಿಸ್ಬಿಟ್ಟು ಅವರು ಪೇಂಟ್ ಮಾಡೋರು ಬಂದಿದ್ದರು. ಅವರಿಗೆ ಕೊಡೋದ ಅಂತ ಎತ್ಕೊಂಡೋಗಿ ಕೊಟ್ಬಿಟ್ಟು ಬಂದು ಅವ್ರಿಗೊಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಹಾಗೆ ಬಂದೆ. ನಮ್ಮ ಮನೆ ಔಟ್ಸೈಡ್ ಈ ಥರ ಕಾಣಿಸುತ್ತೆ. ಹೆಂಗಿದೆ ನಮ್ಮ ಹಳ್ಳಿ ಕಮೆಂಟ್ ಮಾಡಿ. ಪೇಂಟೆಲ್ಲ ನಮ್ಮವ್ರು ತಂದು ಇಟ್ಟಿದ್ದಾರೆ. ಆಮೇಲೆ ನಾನು ಬಟ್ಟೆಗಳೆಲ್ಲ ಒಗೆದ್ಬಿಡೋದ ಅಂತ ಒಗ್ದೇ ಆಗಿತ್ತು. ಇಲ್ಲಿ ಒಂದು ಹುಡುಗಿ, ಚಿಕ್ಕ ಹುಡುಗಿ ಧನು ಬಂದಳು. ಅವಳನ್ನ ಮಾತಾಡಿಸ್ಕೊಂಡು ಅವಳು ಓಡೋಗ್ಬಿಟ್ಲು. ಆಮೇಲೆ ಒಗೆದಿದ್ದ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಬಂದೆ. ಅವರು ಪೇಂಟ್ ಹೊಡೆಯೋರು, ಅವ್ರ ಕೆಲಸ ಅವರು ಮಾಡ್ತಾಯಿದ್ರು. ನಾವು ಯಾವಾಗಲೂ ನಾವು ಮುಂದೆ ಮನೆಗೆ ಹೋಗ್ಬಿಟ್ರೆ ಹಿಂದೆ ಮನೆಯದು ಇಲ್ಲಿ ಲಾಕ್ ಮಾಡಿಕೊಂಡು ಹೋಗ್ತೀವಿ. ಇದು ನಾನು ಡೈಲಿ ಮೆಹಂದಿ ಬರೆಯೋದು ಮತ್ತು ಮೆಹಂದಿ ಏನು ಕೆಲಸ ಇದೆ
ಅದನ್ನೆಲ್ಲ ಇಲ್ಲೇ ಮಾಡೋದು ನಾನು. ಸೊ ಇದು ನಾವು ಆಲ್ಮೋಸ್ಟ್ ಇಲ್ಲಿರ್ತೀವಿ. ಸೊ ಆಮೇಲೆ ಏನಿಷ್ಟು ವೆರೈಟಿ ಹಾಕ್ಕೊಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ, ಅದು ಚಿತ್ರಾನ್ನ ಬೆಳಿಗ್ಗೆ ಮಾಡಿದ್ದು. ಅದ್ರ ಪಕ್ಕದ್ದು ಟೊಮೊಟೊ ಗೊಜ್ಜು ಅನ್ನ, ಅದು ನಿನ್ನೆ ಸಂಜೆ ಮಾಡಿದ್ದು. ಅನ್ನ ಸಾಂಬಾರು ಚೆನ್ನಾಗಿತ್ತು. ಸೊ ಅದರಿಂದ ಸಾಂಬಾರು ತಿನ್ನೋದ, ಅವರೆಕಾಳು ಸಾರು, ಇದಕ್ಕದ ಬೇಳೆ ಸಾರು. ಸೊ ಅದಕ್ಕೆ ಅದನ್ನ ತಿನ್ನೋದ ಅಂತ ಹಾಕ್ಕೊಂಡು ಬಂದೆ. ಈ ಮೂರಲ್ಲಿ ಚಿತ್ರಾನ್ನ ಚೆನ್ನಾಗಿತ್ತು ಮತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು. ಸೊ ಎಲ್ಲ ತಿಂದಾಯಿತು. ಸೊ ನಮ್ಮ ಮನೇಲಿ ಯಾವ ಥರ ರೂಲ್ಸ್ ಅಂದರೆ, ಅಲ್ಲಿ ತಿನ್ನೋದು ಅಲ್ಲಿ ತೊಳೆದ್ಬಿಡ್ಬೇಕು. ಸೊ ಇದು ಮೆಹಂದಿ ಮಿಕ್ಸ್ ಮಾಡಿದ್ದಿದೆಲ್ಲ ಹಂಗೆ ಇಟ್ಬಿಟ್ಟಿದೆ. ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದೆ. ಸೊ ಮತ್ತು ಕಾಳಿತ್ತು, ಅದನ್ನೆಲ್ಲ ಅವರು ಸೋಸ್ತಾಯಿದ್ರು. ಸೊ ಇದು ನಮ್ಮನೆ ಫ್ರಂಟ್ ಸೈಡು. ಆಮೇಲೆ ಬಂದೆ. ಸೊ ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿದೆ. ಇನ್ನೇನೆಲ್ಲ ಕೆಲಸ ಮುಗೀತಲ್ವ ಅಂತ ನಾನು ಇದೊಂದು ಡೈಲಿ ರೊಟೀನ್. ಸೊ ನಾನು ಮೆಹಂದಿ ಕಲ್ತಿರೋದ್ರಿಂದ ಅದನ್ನ ಯೂಸ್ ಮಾಡ್ಕೋಬೇಕಲ್ಲ. ಸೊ ಅದರಿಂದ ಏನಾದರೂ ಒಂದು ಮಾಡ್ತಾಯಿರ್ತೀನಿ, ಏನಾದರೂ ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ಇಲ್ಲ ಕೋನ್ ಆರ್ಡರ್ಸ್ ಬಂದಿದೆಯಾ, ಕೋನ್ಗಳು ಮಾಡ್ತಾಯಿರ್ತೀನಿ. ಇಲ್ಲ ಮೇಕಪ್ ಎಂಕ್ವೈರಿ ಬಂದಿದೆಯಾ, ಅದನ್ನು ನೋಡ್ತಾ ಇರ್ತೀನಿ. ಸುಮ್ಮನೆ ಅಂತೂ ಇರಲ್ಲ. ಸೊ ಇದು ನಿನ್ನೆ ಬರೆದಿದ್ದು ಎಲ್ಲನೂ ಅದನ್ನ ಈಗ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಹೊಸ್ದಾಗಿ ಬರೀಬೇಕು. ಆಮೇಲೆ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದು ಚಾಕ್ಲೇಟು ಸ್ವಲ್ಪ ತಿಂದ್ಕೊಂಡು, ಇದನ್ನು ಮಾವ ತಂದು ಕೊಟ್ಟರು, ತಿಂದ್ಬಿಟ್ಟು ಇದ್ದೆ. ಆಮೇಲೆ ಮಧ್ಯ ಟಿ ವಿ ನೋಡ್ತಾ ಸೀರಿಯಲ್ ನೋಡಿಕೊಂಡು ನಾನು ಮತ್ತೆ ಕೂತಿದ್ವಿ. ಇದು ನಮ್ಮ ಮುಂದೆ ಮನೆ. ಸೊ ಒಂದು ಡಿಸೈನ್ ಬರೆಯೋದ ಅಂತ ಡಿಸೈನ್ ಬರ್ತಿದೆ. ಅದಕ್ಕೆ ಫೋಟೋ ವಿಡಿಯೋ ಮಾಡಬೇಕಲ್ಲ. ಸೊ ನಮ್ಮನೆ ಔಟ್ಸೈಡು ಒಂದೇ ನಿಂಬೆ ಗಿಡ ಇದೆ. ಸೊ ಅಲ್ಲಿ ಗ್ರೀನ್ ಅಲ್ವಾ, ಅದ್ರ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ವಿಡಿಯೋ ಮಾಡಿದೆ. ಇಲ್ಲಿ ನಮ್ಮ ಮತ್ತೆ ಧನಿಯಾ ಒಣಗಾಕಿದ್ರು. ಸೊ ಮಧ್ಯಾಹ್ನ ಯಾಕೋ ಹೊಟ್ಟೆ ಹಸಿತಾಯಿತ್ತು. ಸೊ ಮೆಹಂದಿ ಕ್ಲಾಸ್ಗೆ ಹೋದಾಗ ಮಧ್ಯಾಹ್ನ ತಿಂದು ರೂಢಿ ಆಗಿಬಿಟ್ಟಿದೆ. ಸೊ ಅದರಿಂದ ಒಂದು ತಿಂದೆ. ಇದು ಸಂಜೆ ಚಪಾತಿ ಬೀಟ್ರೋಟ್ ಪಲ್ಯ